ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ಇಡಿ ದಾಳಿ ನಡೆದಿದೆ. ಇನ್ನು ಚಳ್ಳಕೆರೆ ನಿವಾಸ ಸೇರಿ 16ಕ್ಕೂ ಹೆಚ್ಚು ಜಾಗಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ವಸಂತನಗರ ಖಾಸಗಿ ಅಪಾರ್ಟ್ಮೆಂಟ್ ನಿವಾಸದ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಬೆಳಗ್ಗೆ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ಇದೀಗ ಇಡಿ ರೇಡ್ ಆಗಿರುವಂಥದ್ದು. ಚಳ್ಳಕೆರೆಯ ನಿವಾಸ ಸೇರಿ 16ಕ್ಕೂ ಹೆಚ್ಚು ಜಾಗಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ವಸಂತನಗರದ ಖಾಸಗಿ ಅಪಾರ್ಟ್ಮೆಂಟ್ ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಬೆಳಗ್ಗೆ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಬೆಂಗಳೂರಿನ ಸಹಕಾರ ನಗರದಲ್ಲಿರುವ ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ವಸಂತನಗರ ಖಾಸಗಿ ಅಪಾರ್ಟ್ಮೆಂಟ್ನ 7th ಫ್ಲೋರ್ನಲ್ಲಿ ನಿವಾಸ ಇದೆ, ಅಲ್ಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಒಟ್ಟು 3 ವಾಹನಗಳಲ್ಲಿ 11 ಜನ ಅಧಿಕಾರಿಗಳು ಬಂದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ಇಡಿ ರೇಡ್ ಆಗಿರುವಂತದ್ದು. ಚಳ್ಳಕೆರೆಯ ನಿವಾಸ ಸೇರಿ 16ಕ್ಕೂ ಹೆಚ್ಚು ಜಾಗಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ. ಸಿಂಚನ ಮೊನ್ನೆ ತಾನೇ ಕೇಂದ್ರ ಸರ್ಕಾರದಿಂದ ಈ ಗೇಮಿಂಗ್ ಆಪ್ಗಳೇನಿದೆ ಅವುಗಳನ್ನ ನಿಷೇಧ ಮಾಡಿ ಲೋಕಸಭೆಯಲ್ಲಿ ಒಂದು ಮಸೂದೆಯನ್ನು ಕೂಡ ಮಂಡನೆ ಮಾಡಲಾಯಿತು. ಅದಾದ್ಮೇಲೆ ಈಗ ಅದರ ಮುಂದುವರಿದ ಭಾಗವಾಗಿ ಈ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮತ್ತು ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂಥದ್ದು. ಅಂದ್ರೆ ಇವರ ಒಂದು ಕಂಪನಿ ಮುಖಾಂತರವಾಗಿ ಈ ಗೇಮಿಂಗ್ ಆಪ್ಗಳೇನಿದೆ ಅವುಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇರುವಂತದ್ದು. ಹೀಗಾಗಿ ವಸಂತ ನಗರದಲ್ಲಿರುವಂತಹ ಖಾಸಗಿ ಅಪಾರ್ಟ್ಮೆಂಟ್ ನ 7ನೇ ಫ್ಲೋರ್ ನಲ್ಲಿರುವಂತಹ ನಿವಾಸ ಆಗಿರಬಹುದು ಮತ್ತು ಬೇರೆ ಬೇರೆ ಕಡೆ ಚಳ್ಳಕೆರೆ ಆಗಿರಬಹುದು, ಗೋವಾ ಆಗಿರಬಹುದು, ಚಿತ್ರದುರ್ಗ ಆಗಿರಬಹುದು ಸೇರಿ 17 ಕಡೆ ದಾಳಿಯನ್ನು ನಡೆಸಲಾಗಿದೆ. ಅದಕ್ಕೆ ಬೆಂಗಳೂರಿನಲ್ಲಿ 11 ಅಧಿಕಾರಿಗಳು ಬಂದು ದಾಳಿಯನ್ನು ನಡೆಸ್ತಾರೆ. ಇದರಲ್ಲಿ ವೀರೇಂದ್ರ ಪಪ್ಪಿ ಮಾಲೀಕತ್ವದ ಈ ಕಂಪನಿಗಳೇನಿದೆ ಅದರ ಮೂಲಕವಾಗಿ ಮನಿ ಲ್ಯಾಂಡರಿಂಗ್ ಆಗಿದೆ ಅನ್ನೋದು ಗಂಭೀರ ಆರೋಪ ಕೂಡ ಇದೆ. ಈ ರತ್ನ ಗೇಮಿಂಗ್ ಸೊಲ್ಯೂಷನ್ಸ್ ಕಂಪನಿ ಆಗಿರ್ಬೋದು, ರತ್ನ ಗೋಲ್ಡ್ ಕಂಪನಿ ಆಗಿರ್ಬೋದು, ರತ್ನ ಮಲ್ಟಿ ಸೋರ್ಸ್ ಕಂಪನಿ ಆಗಿರ್ಬೋದು, ಪಪ್ಪಿ ಟೆಕ್ನಾಲಜೀಸ್ ಕಂಪನಿ ಆಗಿರ್ಬೋದು, ಅದೇ ರೀತಿ ಪಪ್ಪಿ ಟೂರ್ ಅಂಡ್ ಟ್ರಾವೆಲ್ಸ್ ಹಾಗೂ ಈ ಪಪ್ಪಿ ಬಿಯರ್ ಬಾಕ್ಸ್ ಕಚೇರಿಗಳ ಮೇಲೆ ಈ ಒಂದು ದಾಳಿಯನ್ನು ಕೂಡ ನಡೆದಿರುವಂತದ್ದು. ಹೀಗಾಗಿ ಈ ಗೇಮಿಂಗ್ ಆಪ್ ಸಂಬಂಧ ಕೆಲವೊಂದು ದೂರುಗಳು ಕೂಡ ದಾಖಲಾಗುತ್ತೆ. ಈ ಕೇಸ್ಗಳನ್ನ ಆಧರಿಸಿ ತನಿಖೆಗೆ ಇಡಿ ಅಧಿಕಾರಿಗಳು ಮುಂದಾಗಿರ್ತಾರೆ. ಇನ್ನು ECIR ದಾಖಲಿಸಿಕೊಂಡು ಈ ಕರ್ನಾಟಕ ಹಾಗೂ ಗೋವಾದ ಹಲವೆಡೆ ದಾಳಿ ಕೂಡ ನಡೆದಿರುವಂತದ್ದು. ಯಾಕಂತಂದ್ರೆ ಗೋವಾದಲ್ಲಿ ವೀರೇಂದ್ರ ಪಪ್ಪಿ ಅವರ ಕಂಪನಿಗಳಿದೆ, ಅಲ್ಲಿ ಬೇರೆ ಬೇರೆ ಗೇಮಿಂಗ್ ಕಂಪನಿಗಳನ್ನು ಕೂಡ ಇವರು ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇದೆ. ಹೀಗಾಗಿ ಅದರ ಒಂದು ಪ್ರಮುಖವಾದಂತಹ ಕೆಲವೊಂದು ಮಾಹಿತಿಗಳನ್ನ ಪಡೆದುಕೊಳ್ಬೇಕು ಮತ್ತು ದಾಖಲೆ ಇಲ್ಲದೆ ಮತ್ತು ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೂಡ ಇದೆ. ಹೀಗಾಗಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಕೆಲವೊಂದು ಮಹತ್ವದ ದಾಖಲೆಗಳನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಮತ್ತು ಈ ಒಂದು ಹಣದ ವರ್ಗಾವಣೆ ಯಾವ ರೀತಿ ಆಯಿತು ಮತ್ತು ಹಣ ಯಾವ್ಯಾವ ಕಂಪನಿಗಳಿಗೆ ಹೋಯ್ತು ಮತ್ತು ವಿದೇಶಗಳಿಗೆ ಏನಾದ್ರೂ ಈ ಒಂದು ಕಂಪನಿ ಮುಖಾಂತರ ಹಣ ವರ್ಗಾವಣೆ ಆಯ್ತಾ ಅನ್ನೋ ಅಂಗನಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಈ ದಾಳಿ ಸಂಜೆಯವರೆಗೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ಕೆಲವೊಂದು ಮಹತ್ವದ ದಾಖಲೆಗಳನ್ನ ಇಟ್ಕೊಂಡು ಮತ್ತು ಈ ಬ್ಯಾಂಕ್ ಹಣದ ವರ್ಗಾವಣೆ ಆಗಿರಬಹುದು ಮತ್ತು ವೀರೇಂದ್ರ ಪಪ್ಪಿ ಅವರ ಅಕೌಂಟ್ ನಿಂದ ಏನಾದ್ರೂ ಹೋಯ್ತಾ ಮತ್ತು ಅವರಿಗೆ ಸಂಬಂಧಪಟ್ಟವರ ಅಕೌಂಟ್ ಇಂದ ಹಣ ವರ್ಗಾವಣೆ ಆಯ್ತಾ ಅನ್ನೋ ಒಂದು ಆಂಗಲ್ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಏನಾದ್ರೂ ಕೂಡ ವ್ಯತ್ಯಾಸಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಅಥವಾ ಏನಾದ್ರೂ ಕೂಡ ಅಕ್ರಮದ ವಾಸನೆ ಕಂಡು ಬಂದಂತಹ ಸಂದರ್ಭದಲ್ಲಿ ಮುಂದೆ ವೀರೇಂದ್ರ ಪಪ್ಪಿ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸದ್ಯಕ್ಕಂತೂ ಮೇಲ್ನೋಟಕ್ಕೆ ಈಗ ಪ್ರಾಥಮಿಕ ತನಿಖೆಯಲ್ಲಿ ಪರಿಶೀಲನೆ ನಡೆಸುವಂತ ಅಂದ್ರೆ ದಾಖಲೆಗಳ ಪರಿಶೀಲನೆ ನಡೆಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮುಂದೆ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಮತ್ತು ಇವರಿಗೆ ಸಂಬಂಧಪಟ್ಟವರು ಯಾರ್ಯಾರಿದ್ದಾರೆ ಅವ್ರನ್ನು ಕೂಡ ಏನಾದ್ರೂ ವ್ಯತ್ಯಾಸಗಳು ಕಂಡು ಬಂದಂತ ಸಂದರ್ಭದಲ್ಲಿ ತನಿಖೆಯನ್ನು ಮತ್ತು ವಿಚಾರಣೆ ನಡೆಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ ಮತ್ತು ವೀರೇಂದ್ರ ಪಪ್ಪಿ ಅವರಿಗೂ ಕೂಡ ಏನಾದ್ರೂ ವ್ಯತ್ಯಾಸಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟು ಕಳಿಸುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾರೆ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.